ತಿಹಾರ ಜೈಲದಾಗ ನಾ ಗಡ್ಡ ಬಿಟ್ಟಿದ್ನಿ. 50 ದಿವಸ ಜೈಲ್ನಾಗಿದ್ರೆ ಗಡ್ಡ ಬಿಟ್ಟಿದ್ನಿ. ಆ ಗಡ್ಡ ಇನ್ನೂ ತೆಗೆದಿಲ್ಲ. ಯಾಕೆ ತೆಗೆದಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಗೊತ್ತೈತೇನ್ರಿ, ಈ ಗಡ್ಡದ ಒಂದು ಮಹಿಮೆ ಐತಿ. 50 ದಿವಸ ಜೈಲ್ನಾಗಿದ್ದಾಗ ಜೈಲಿಗೆ ಹೋಗೋಕ್ಕಿಂತ ಮುಂಚಿತ ನಂದು ಗಡ್ಡ ಇದ್ದಿರ್ಕಿಲ್ಲ. ಆದ್ರೆ ಜೈಲಿನಲ್ಲಿ ಆ ಬೆಳೆದು ಬಂದಿರುವ ಗಡ್ಡ ಇನ್ನೂ ತಕ ನಾ ತೆಗೆದಿಲ್ಲ. ಅದನ್ನು ಯಾವಾಗ ತೆಗಿತೀನಿ ಅನ್ನೋದು ಕಾದು ನೋಡ್ರಿ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್. ಹಂಗಾದ್ರೆ ಯಾವಾಗ ಗಡ್ಡ ತೆಗಿತಾರೆ ಡಿ ಕೆ ಶಿವಕುಮಾರ್? ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗಡ್ಡ ತೆಗಿತಾರೋ ಏನು ತಾವು ಮುಖ್ಯಮಂತ್ರಿ ಆಗುವಂಥ ಕನಸೇನು ಕಾಣಕತ್ತಾರ? ಆವಾಗ ಮುಖ್ಯಮಂತ್ರಿ ಆದಮೇಲೆ ಏನು ಗಡ್ಡ ತೆಗಿತಾರೋ ಇನ್ನು ಜನ ವಿಚಾರ ಮಾಡ್ಬೇಕಲ್ರಿ. ಕಾಂಗ್ರೆಸ್ ಅಭಿಮಾನಿಗಳು, ಕಾಂಗ್ರೆಸ್ ಫಾಲೋವರ್ಸ್ಗಳು ಹೆಂಗೆ ಅನಿಸ್ತೈತಿ ನಿಮಗೆ? ಡಿ ಕೆ ಶಿವಕುಮಾರ್ ಗಡ್ಡ ಯಾಕೆ ತೆಗಿವಾರು? ಆ ಗಡ್ಡದ ಮಹಿಮೆ, ಆ ಗಡ್ಡದ ಗುಟ್ಟು ಅವರಿಗೆ ಮಾತ್ರ ಗೊತ್ತು. ಅದರ ಸಲುವಾಗಿ ಅವ್ರು ಏನು ಮಾತಾಡ್ಯಾರ ನೋಡ್ಬೇಕಲ್ರಿ. ಹಂಗಾರ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಬೇರೆ ಸುದ್ದಿಯೋಂಗ ಅನುಮತಿ ಕೊಡ್ತೀರಿ. ಯಾಕಂದ್ರೆ ಈ ಗಡ್ಡದ ಮಹಿಮೆ 50 ದಿವಸ ಜೈಲಿನಲ್ಲಿ ಇದ್ದು ಹುಲಸಾಗಿ ಬೆಳೆದ ಗಡ್ಡ. ಆ ಜೈಲಿನಲ್ಲಿ ಅನೇಕ ಪುಸ್ತಕಗಳನ್ನು ಬರೆದೆ, ಅನೇಕ ಮ್ಯಾಗ್ಜಿನ್ಗಳನ್ನು ಬರೆದೆ. ಆದರೆ ನನಗೆ ಅಲ್ಲಿ ಒಂದು ಫ್ಯಾನ್ ವ್ಯವಸ್ಥೆ ಮಾಡಲಿಲ್ಲ, ಒಂದು ಸೊಳ್ಳೆ ಬತ್ತಿ ಸಹಿತ ನನಗೆ ಕೊಡಲಿಲ್ಲ. ನನ್ನನ್ನು ಒಂದು ಅಪರಾಧಿ ಕೈದಿಯಂತೆ ನೋಡಿದರು. ಆದರೂ ಸಹಿತ ಸಾವರಿಸಿಕೊಂಡು ಶಡ್ಡು ಹೊಡೆದು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗಲಿಲ್ಲ. ಅನೇಕ ಆಮಿಷಗಳನ್ನು ನನಗೆ ಬಿ ಜೆ ಪಿಗೆ ಬರಲಿಕ್ಕೆ ಆಮಿಷಗಳನ್ನು ಒಡ್ಡಿದರು. ಆದರೂ ಸಹಿತ ನಾನು ಒಂದು ಗಾಂಧಿ ಕುಟುಂಬದ, ಇದು ಭಾರತ ದೇಶಕ್ಕೆ ಸ್ವತಂತ್ರ ಸಂಗ್ರಾಮದಲ್ಲಿ ರಕ್ತ ಹರಿಸಿದ ಈ ಕುಟುಂಬದ ವಿರುದ್ಧ ನಾನು ಏನೂ ಕೆಲಸ ಮಾಡೋದಿಲ್ಲ. ಅದರ ಸಲುವಾಗಿ ನಾನು ಜೈಲಿಗೆ ಹೋದರೂ ಪರವಾಗಿಲ್ಲ, ಜೈಲಿನಿಂದ ಹೊರಬಂದರೂ ಸಹಿತ ಆ ಗಡ್ಡವನ್ನು ನಾನು ತೆಗೆದಿಲ್ಲ. ಆ ಗಡ್ಡ ಯಾಕೆ ತೆಗೆದಿಲ್ಲ ಅನ್ನೋದು ಇದೊಂದು ಭಾಳ ಗುಟ್ಟಿನ ವಿಷಯ ಐತ್ರಿ. ಅದರ ಸಲುವಾಗಿ ಗಡ್ಡ ಯಾಕೆ ತೆಗೆದಿಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ಗೆ ಕೇಳೋಣಲ್ರಿ ಎಲ್ಲರೂ ಕೂಡಿ. ಹಂಗಾದ್ರೆ ಅವ್ರು ಏನು ಹೇಳ್ತಾರೆ ನೋಡೋಣ್ರಲ್ಲ. ನೀವು ನಂಬರ್ 1 ಚಾನಲ್ ಫಾಲೋ ಮಾಡೋದು ಹೋಗ್ರಿ, ಲೈಕ್ ಮಾಡ್ಕೊತ ಹೋಗ್ರಿ. ಮತ್ತು ಒಳ್ಳೊಳ್ಳೆ ಬೇರೆ ಸುದ್ದಿ ಕೊಡೋಕೆ ನನಗೆ ಶಕ್ತಿ ಕೊಡ್ಬೇಕಿರಲ್ಲ ನೀವು. ನಮಸ್ಕಾರ. ನಾನೇನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೇನೆ ಆ ಸಂಕಲ್ಪಕ್ಕೆ ಕೊನೆ ಆಗಬೇಕು. ಒಂದು ಮುಹೂರ್ತ ಇದೆ, ಅದಕ್ಕೊಂದು ಮುಹೂರ್ತ ಇದೆ. ನಾನು ಅದನ್ನು ಗುಟ್ಟನ್ನು ನನ್ನ ಹೆಂಡತಿಗೆ ಬಿಟ್ಟಿಲ್ಲ, ನನ್ನ ಮಗಳು ಕೇಳಿದ್ದಾಳೆ ಅವಳಿಗೆ ಬಿಟ್ಟಿಲ್ಲ, ನಿಮಗೂ ಬಿಡೋದಿಲ್ಲ. ನಾನು ನನ್ನ ನಂಬಿರೋಂಥ ಶಕ್ತಿ ಇವೆರಡಕ್ಕೆ ಮಾತ್ರ ಗುಟ್ಟು ಗೊತ್ತು. ಆಮೇಲೆ ಯಾರ ಜೈಲಿನಲ್ಲಿ ಗಡ್ಡ ಬಂದಿದೆ, ಬಹಳ ನೋವಿನಿಂದ ಬಂದಿದೆ, ಬಹಳ ದುಃಖದಿಂದ ಬಂದಿದ್ದೀನಿ. ಡಿ ಕೆ ಶಿವಕುಮಾರ್ ದೊಡ್ಡಹಳ್ಳಿಯವನು, ಒಬ್ಬ ಕನಕಪುರ ತಾಲೂಕವನು. By birth I'm an agriculturist, by profession I'm a businessman, by choice I'm an educationist, by passion I'm a politician. ಈ ಗಡ್ಡ ತೆಗಿಬೇಕಾದ್ರೆ ನೀವೇ ಮುಕ್ತಿ ಕೊಡಿಸ್ಬೇಕು ನನಗೆ. ಹಿಂದೆ ಹೇಗಿದ್ರು ಗೊತ್ತಾ? ಕ್ಲೀನ್ ಶೇವ್, ಫಳಫಳ ಹೊಳೆಯೋ ಮುಖ. 35 ವರ್ಷಗಳ ರಾಜಕೀಯ ಯಾತ್ರೆಯಲ್ಲಿ ಡಿಕೆಶಿ ಗಡ್ಡ ಬಿಟ್ಟದ್ದೇ ಇಲ್ಲ. ಇದು ತಿಹಾರ್ ಜೈಲಿಗೆ ಹೋಗೋದಕ್ಕೆ ಮುಂಚಿನ ಮಾತು. ತಿಹಾರ್ ಜೈಲಿನಿಂದ ಹೊರಬಂದಾಗ ಡಿಕೆಶಿ ಗಡ್ಡಧಾರಿಯಾಗಿತ್ತು. ಗಡ್ಡ ಬಿಟ್ಟಿದ್ದು ತಿಹಾರ್ ಜೈಲಿನಲ್ಲಿ. ಈ ಗಡ್ಡ ತೆಗಿಬೇಕಾದ್ರೆ ನೀವೇ ಮುಕ್ತಿ ಕೊಡಿಸ್ಬೇಕು ನನಗೆ. ಮೊದಲ ದಿನದ ಮೇಕೆದಾಟು ಪಾದಯಾತ್ರೆಯನ್ನು ಮುಗಿಸಿ ಕೆ ಶಿವಕುಮಾರ್ ಗಡ್ಡಕ್ಕೆ ಕತ್ತರಿ ಹಾಕಿಸಿಕೊಂಡಿದ್ದಾರೆ. ಗಡ್ಡ ಟ್ರಿಮ್ ಮಾಡಿಸಿಕೊಂಡಿದ್ದಾರೆ. ಆದರೆ ಗಡ್ಡ ಮಾತ್ರ ತೆಗೆದಿಲ್ಲ. ನೋಡಿ, ಈ ಗಡ್ಡ ನನಗೆ ತಿಹಾರ್ ಜೈಲ್ ಕೊಡ್ತು. ತಿಹಾರ್ ಜೈಲಿನಲ್ಲಿ ಗಡ್ಡ ಬಂದಿದೆ, ಭಾಳ ನೋವಿನಿಂದ ಬಂದಿದೆ, ಭಾಳ ದುಃಖದಿಂದ ಬಂದಿದ್ದೀನಿ. ಆ ದುಃಖ ಹೋಗ್ಬೇಕಾದ್ರೆ ನಾನೇನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೇನೆ ಆ ಸಂಕಲ್ಪಕ್ಕೆ ಕೊನೆ ಆಗಬೇಕು. ಒಂದು ಮುಹೂರ್ತ ಇದೆ, ಅದಕ್ಕೊಂದು ಮುಹೂರ್ತ ಇದೆ. ನಾನು ಅದನ್ನು ಗುಟ್ಟನ್ನು ನನ್ನ ಹೆಂಡತಿಗೆ ಬಿಟ್ಟಿಲ್ಲ, ನನ್ನ ಮಗಳು ಕೇಳಿದ್ದಾಳೆ ಅವಳಿಗೆ ಬಿಟ್ಟಿಲ್ಲ, ನಿಮಗೂ ಬಿಡೋದಿಲ್ಲ. ನಾನು ನನ್ನ ನಂಬಿರೋಂಥ ಶಕ್ತಿ ಇವೆರಡಕ್ಕೆ ಮಾತ್ರ ಗುಟ್ಟು ಗೊತ್ತು. ಆಮೇಲೆ